ಜಪಾನಲ್ಲಿ ದನಿನ ಮಾಂಸ, ಜಪಾನಲ್ಲಿ ದನಿನ ಮಾಂಸಕ್ಕೆ ಗ್ಯೂನಿಕೋ ಅಂತ ಹೇಳ್ತಾರೆ. ಇಲ್ಲಿ ರೆಡ್ಡಾಗಿ ಕಾಣಿಸಿದೆಯಲ್ಲ, ಇದೆಲ್ಲ ಕಾಣಿಸಿದೆಯಲ್ಲ, ಇದೆಲ್ಲದು ದನಿನ ಮಾಂಸ. ನಾವು ಪೂಜೆ ಮಾಡ್ತೀವಿ, ಬಟ್ ಇಲ್ಲಿ ಜಪಾನಲ್ಲಿ ದನಿನ ತಿಂತಾರೆ. ಇದೊಂದು ವಿಷಯಕ್ಕೆ ಜಪಾನೀಸ್ ನೋಡಿದ್ರೆ ಬೇಜಾರಾಗತ್ತೆ ನನಗೆ. ನಾನು ಜಪಾನಿಗೆ ಬಂದ ಮೇಲೆ ದನಿನ ಮಾಂಸ ನೋಡ್ತಾ ಇರೋದು, ಎಷ್ಟು ರೆಡ್ಡಾಗಿ ಹಿಂಗಿದೆ ಅಂತ ನನಗೆ ಫುಲ್ಲು ಫಸ್ಟ್ ನೋಡಿದಾಗ ಶಾಕ್ ಆಗ್ಬಿಡ್ತೀವಪ್ಪ, ಹಿಂಗಿದೆಯಲ್ಲ. ಇದೆಲ್ಲ ಪೂರ್ತಿ ದನಿನ ಮಾಂಸನ, ಬಟ್ ಫ್ರೆಶ್ಶಾಗಿ ನೀಟಾಗಿ ಕ್ಲೀನಾಗಿ ಜೋಡಿಸಿದ್ದಾರೆ, ಕ್ಲೀನಾಗಿದೆ. ಇಲ್ಲಿವರೆಗೂ ದನಿನ ಮಾಂಸ. ಈ ಕಡೆ ಬುತಾನಿಕ್ಕು ಅಂದರೆ ಹಂದಿ ಮಾಂಸ. ಜಪಾನಲ್ಲಿ ಹಂದಿಗೆ ಬುತ ಅಂತಾರೆ, ನಿಕ್ಕೋ ಅಂದರೆ ಮಾಂಸ ಅಂತ, ಬುತಾನಿಕ್ಕು. ಇದು ಇಲ್ಲಿ ವೈಟ್ ಮತ್ತು ರೆಡ್ ಎರಡು ಮಿಕ್ಸ್ ಇದೆಯಲ್ಲ, ಇದೆಲ್ಲ ಹಂದಿ ಮಾಂಸ. ನಾನು ನಾನ್ ವೆಜ್ ತಿನ್ನಲ್ಲ, ವೆಜ್, ಬಟ್ ಓದಿ ಹೇಳ್ತಾ ಇರೋದು, ನನಗೂ ಗೊತ್ತಿಲ್ಲ ಸರಿಯಾಗಿ, ಬಟ್ ಇದೆಲ್ಲ ಹಂದಿ ಮಾಂಸನೇ. ಇದೆಲ್ಲ ಪೂರ್ತಿ ಹಂದಿ ಮಾಂಸ ಕಾಣಿಸಿದೆಯಲ್ಲ. ಎಲ್ಲ ಇಂಡಿಯಾ ಕರೆನ್ಸಿ ಹೋಲಿಸಿದ್ರೆ ಎಲ್ಲ ಆಫ್ ರೇಟ್, ನಮ್ಮ ಕರೆನ್ಸಿ ಜಾಸ್ತಿ ಇರೋದ್ರಿಂದ. ಇಲ್ಲಿ ಕಾಣಿಸಿರೋದೆಲ್ಲ ತೊರಿನಿಕೋ ಅಂದರೆ ಕೋಳಿ ಮಾಂಸ. ಇದೆಲ್ಲ ಈ ಕಡೆ ಇದೆಲ್ಲ ಮಿಕ್ಸ್ ಇದೆ, ಒಳಗಡೆ ಎಲ್ಲ ಮಿಕ್ಸ್ ಹಾಕಿದ್ದಾರೆ ನೋಡಿ ಜಪಾನಲ್ಲಿ ಹೇಗಿದೆ ಅಂತ. ಇಲ್ಲೆಲ್ಲ ಕಾಣಿಸಿದೆ, ಇಲ್ಲಿ ಇದೆಲ್ಲ ಫ್ರೈ ಮಾಡಿರೋದು, ಇದೆಲ್ಲ ಪೂರ್ತಿ. ಇಲ್ಲಿ ನಾನ್ ವೆಜ್ ತಿನ್ನೋರು ಬರಬೇಕು ಜಪಾನಿಗೆ, ಗೆಸ್ಟಾರು ತಿನ್ನೋರು ನಮ್ಮಂತ